ಸ್ವಾಮಿಯವರಾಗಲಿ, ಆಂಜನೇಯವರಾಗಲಿ, ಕಾರಜೋಳರಾಗಲಿ ಅಥವಾ ಇನ್ಯಾರೇ ಆಗಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಒಳಮೀಸಲಾತಿಯನ್ನು ಜಾರಿಗೊಳಿಸುವಂತಹ ಸುಪ್ರೀಂ ಕೋರ್ಟ್ನ ಆದೇಶ ಇರಲಿಲ್ಲ. ಒಂದು ವೇಳೆ 12ನೇ ತಾರೀಕು ಏನು ಒಳಮೀಸಲಾತಿ ಜಾರಿಯಾಗಿರುವಾಗ ರಾಜ್ಯದಾದ್ಯಂತ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ಪೆಂಡಲ್ ಕಿತ್ತಾಕ್ತೀವಿ, ನಿಮ್ಮ ಬೇಡಿಕೆಯನ್ನು ಹೊಡೆದಾಕ್ತೀವಿ, ನಿಮ್ಮ ಕಾರ್ಯಕ್ರಮಗಳು ಆಗೋದು ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾರೆ. ಈ ಒಳಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ತಾಂತ್ರಿಕವಾದಂತಹ ತೊಡಕುಗಳಿದ್ದಾವೆ, ಕಾನೂನು ತೊಡಕುಗಳಿದ್ದಾವೆ ಅಂತ ಮಾತಾಡ್ತಾನೆ ಬರ್ತಾರೆ. ನಿನ್ನೆ ಮೈಸೂರಲ್ಲಿ ನಡೆದಂತಹ ಘಟನೆಯನ್ನ ಈಗ ಉಲ್ಲೇಖ ಮಾಡಿದ್ರೆ ಇವರಿಗೆ ಎಷ್ಟರ ಮಟ್ಟಿಗೆ ಕಾನೂನು ಜ್ಞಾನ ಇದೆ ಅಂತ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ನಿನ್ನೆ ಮೈಸೂರಿನ ನಮ್ಮ ಕೆಲವು ಒಳಮೀಸಲಾತಿ ಹೋರಾಟಗಾರರು ಸಚಿವ ಎಚ್ ಸಿ ಮಾದೇವಪ್ಪ ಅವರನ್ನ ಭೇಟಿ ಮಾಡಿ ದಯಮಾಡಿ ನೀವು ನಮಗೆ ಸಹಾಯ ಮಾಡಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಆ ಮನುಷ್ಯ ಎಷ್ಟು ಅಜ್ಞಾನತನದಿಂದ ಮಾತಾಡ್ತಾರೆ ಅಂತಂದ್ರೆ, ಸಿಂಗ್ಯುಲರ್ ನಿಮ್ಮೋನೇ ಇದ್ದಲ್ರಿ, ಅವನು ನಾರಾಯಣ ಸ್ವಾಮಿ ಇದ್ದ, ಅವನು ಆಂಜನೇಯ ಇದ್ದ, ಅವನು ಕಾರಜೋಳ ಇದ್ದ, ನಿಮ್ಮವನೇ ಇದ್ದಲ್ಲಪ್ಪ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಅವಾಗ ಯಾಕೆ ಮಾಡಿಸ್ಕೊಳ್ಳಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಇರಲಿ, ಅವರು ದುರಾಂಕಾರಕ್ಕೆ ಒಂದು ಕಡೆ ಉತ್ತರ ಕೊಡೋಣ. ಆದ್ರೆ ಕಾನೂನು ಜ್ಞಾನಕ್ಕೆ ಬಂದಾಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಇಷ್ಟರ ಮಟ್ಟಿಗೆ ಕಾನೂನು ಅಜ್ಞಾನ ಇದೆಯಲ್ಲ ಅಂತ ನಮಗೆ ಅಯ್ಯೋ ಪಾಪ ಅನ್ಸುತ್ತೆ. ಅದನ್ನು ನೋಡಿ, ನಾರಾಯಣ ಸ್ವಾಮಿಯವರಾಗಲಿ, ಆಂಜನೇಯವರಾಗಲಿ, ಕಾರಜೋಳರಾಗಲಿ ಅಥವಾ ಇನ್ಯಾರೇ ಆಗಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಒಳಮೀಸಲಾತಿಯನ್ನು ಜಾರಿಗೊಳಿಸುವಂತಹ ಸುಪ್ರೀಂ ಕೋರ್ಟ್ನ ಆದೇಶ ಇರಲಿಲ್ಲ. ಆಗ ಅವರೆಲ್ಲ ಮಿನಿಸ್ಟರ್ಗಳಾಗಿದ್ದಾಗ ರಾಜ್ಯ ಸರ್ಕಾರಕ್ಕೆ ಒಳಮೀಸಲಾತಿಯನ್ನು ಜಾರಿಗೊಳಿಸುವಂತಹ ಪವರ್ ಇರಲಿಲ್ಲ. ಆಗ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಅನ್ನು ಕಳಿಸಿ ಕೇಂದ್ರ ಸರ್ಕಾರದಲ್ಲಿ ಕಾನೂನು ತಿದ್ದುಪಡಿಯಾಗಿ, ಸಂವಿಧಾನ ತಿದ್ದುಪಡಿಯಾಗಿ ಜಾರಿಯಾಗಬೇಕಿತ್ತು. ಆಗ ಆ ನಾರಾಯಣ ಸ್ವಾಮಿಯವರಾಗಲಿ, ಆಂಜನೇಯರಾಗಲಿ ಕೈಗೆ ಕೂತಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಒಳಮೀಸಲಾತಿಯ ಪ್ರಪೋಸಲ್ ಅನ್ನು ಕಳಿಸೋದಕ್ಕೆ ಮನ್ನಣೆ ಮಾಡಿದಾಗೆಲ್ಲ ಆಂಜನೇಯರ ಮೇಲೆ ಇದೇ ವಿಧಾನಸಭೆಯಲ್ಲಿ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದ್ದು ಯಾರು? ಎಚ್ ಸಿ ಮಾದೇವಪ್ಪನವರೇ. ನಾರಾಯಣ ಸ್ವಾಮಿ ಅವರು ಈ ಪ್ರಸ್ತಾಪವನ್ನು ತಂದಾಗ ಅವ್ರ ಮೇಲೆ ಕೂಗಾಟ ಮಾಡಿದ್ದು ಯಾರು? ಎಚ್ ಸಿ ಮಾದೇವಪ್ಪನವರೇ ಅಂತ ಕೇಳಬೇಕಾಗ್ತದೆ. ಒಳಮೀಸಲಾತಿ ಕರ್ನಾಟಕ ಜಾರಿ ಆಗಲೇಬಾರದು ಅಂತ ಪಟ್ಟಿಗಳು ಕೂತಿರುವಂತಹ ಪಟ್ಟಪತ್ರ ಹಿತಾಸಕ್ತಿಗಳು ಯಾರು ಅಂತಂದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಪರಮೇಶ್ವರ್ ಅವರು, ಎಚ್ ಸಿ ಮಾದೇವಪ್ಪ, ಹಾಗೆ ಈಗ ಸದ್ಯದಲ್ಲಿ ಮಲ್ಲಿಕಾರ್ಜುನ ಪ್ರಿಯಾಂಕ ಖರ್ಗೆ. ಯಾಕೆ ಅಂತಂದ್ರೆ ಅವ್ರು ಕೇಳ್ತಿರಲ್ಲ, ನಿಮ್ಮ ಆಂಜನೇಯ ಇದ್ದಾಗ, ನಿಮ್ಮ ನಾರಾಯಣ ಸ್ವಾಮಿ ಇದ್ದಾಗ ಯಾಕೆ ಮಾಡಿಸ್ಕೊಂಡಿಲ್ಲ ಅಂತ. ಹಾಗೆಲ್ಲ ಪ್ರಪೋಸಲ್ಗಳನ್ನ ಕಳಿಸ್ಬೇಕು ಅಂತ ಹೊರಟಾಗ ಕೊಟ್ಟಂತ ಹೇಳಿಕೆಗಳನ್ನ ಮತ್ತೊಮ್ಮೆ ಮಾದೇವಪ್ಪ ಜ್ಞಾಪಿಸಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಅವಾಗ ರಾಜ್ಯ ರಾಜಕಾರಣದಲ್ಲಿದ್ರು, ಸದಾಶಿವ ಆಯೋಗವನ್ನ ವರದಿ ಬಿಡಲಿಲ್ಲ. ಯಾಕಂದ್ರೆ ಅದು ಅವೈಜ್ಞಾನಿಕ ಅಂತ ಅವರೇ ಮಾತಾಡ್ತಾರೆ. ಕಾಂಗ್ರೆಸ್ ನಲ್ಲಿ ಸುಪ್ರೀಂ ಪವರ್ ಇಟ್ಕೊಂಡಿದ್ದವರು, ಅವರೇ ಪ್ರಪೋಸಲ್ ಕೇಂದ್ರ ಸರ್ಕಾರ ಕಳಿಸೋದಕ್ಕೆ ಅವಕಾಶ ಕೊಡದಿದ್ದವರು. ಮತ್ತೆ ಪರಮೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಇದು ಅವೈಜ್ಞಾನಿಕವಾಗಿದೆ, ಇದನ್ನ ಜಾರಿ ಮಾಡಕ್ ಬಿಡಲ್ಲ ಅಂತ ಹೇಳ್ತಿದ್ರು. ಮತ್ತೆ ಪ್ರಪೋಸಲ್ ಕಳಿಸಕ್ಕೆ ಏನ್ ಬಿಡ್ತಿದ್ರು? ಅವಾಗ ಪ್ರಪೋಸಲ್ ಕಳಿಸೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಜಾರಿ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಮತ್ತೆ ಎಲ್ಲರ ಮೇಲೂ ಏನೋ ಗೂಬೆ ಕೂರಿಸೋದಕ್ಕೆ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರೆ ಇವರು ಸಮಾಜ ಕಲ್ಯಾಣ ಇಲಾಖೆ ಸಚಿವ. ನಿಮ್ಮವಿಂದ ಪ್ರಶ್ನೆ ಮಾಡುವಂತಹ ಸಮಾಜ ಕಲ್ಯಾಣ ಇಲಾಖೆ ಸಚಿವ, ನೀವು ಇಡೀ ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಒಂದು ಜಾತಿಕ ಸಚಿವರ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಈ ಎಲ್ಲಾ ಪ್ರಶ್ನೆಗಳನ್ನ ಇಟ್ಕೊಂಡು ಏನು 12ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಒಳಮೀಸಲಾತಿ ಜಾರಿ ಆಗ್ಲೇಬೇಕು. ಅವತ್ತಿನ ಕ್ಯಾಬಿನೆಟ್ ನಲ್ಲಿ ಜಾರಿ ಆಗದೆ ಹೋದ್ರೆ 12ನೇ ತಾರೀಕಿನ ಸಂಜೆಯಿಂದ ನಿರಂತರವಾಗಿ ಆ ನಂತರ ಬರುವಂತ ಎಲ್ಲಾ ದಿವಸಗಳಲ್ಲೂ ಇಡೀ ರಾಜ್ಯದಾದ್ಯಂತ ನಡೆಯುವಂತಹ ಯಾವುದೇ ಅವಘಡಗಳಿಗೆ, ಅನಾಹುತಗಳಿಗೆ ಈ ಸರ್ಕಾರವೇ ಕಾರಣ, ಈ ಸರ್ಕಾರ ಪ್ರಚೋದನೆ ಮಾಡ್ತಾ ಇದೆ ಅಂತ ಹೇಳ್ತಾ ಯಾವುದೇ ಅವಘಡಗಳಿಗೆ ಅವಕಾಶ ಆಗಬಾರದು ಅನ್ನೋದಾದ್ರೆ ದಯಮಾಡಿ ಸಾಮಾಜಿಕ ನ್ಯಾಯ, ಅಂಬೇಡ್ಕರ್, ಸಂವಿಧಾನ ಪೀಠಿಕೆ ಅಂತ ಜಾತ್ರೆ ಮಾಡ್ತಾ ಇದ್ದಾರಲ್ಲ, ಈ ನಾಟಕದ ಜಾತ್ರೆಗಳನ್ನ ನಿಲ್ಲಿಸಿ ಒಂದು ವೇಳೆ 12ನೇ ತಾರೀಕು ನಂತರ ಏನು ಒಳಮೀಸಲಾತಿ ಜಾರಿ ಆಗಿರುವಾಗ ರಾಜ್ಯದಾದ್ಯಂತ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ಪೆಂಡಲ್ ಕಿತ್ತಾಕ್ತೀವಿ, ನಿಮ್ಮ ಬೇಡಿಕೆಯನ್ನು ಹೊಡೆದಾಕ್ತೀವಿ, ನಿಮ್ಮ ಕಾರ್ಯಕ್ರಮಗಳು ಆಗೋದಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.